ಹಲೋ. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಒಂಚೂರು ಕೇಳಿಸ್ಕೊ. ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನೀವು ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನು ಏನಂತ ಅರ್ಥ ಮಾಡ್ಕೊಳ್ಳೋದು. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ. ಈ ಜನ ಇದ್ದಾರೆ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಈಗ ವಿಷಯ ಆಗ ಹೋಗಿದೆ, ಅದು ಬೇಡ, ಅದು ಕುತ್ಕೊಂಡು ಮಾತಾಡೋಣ ಅಂತಾರೆ. ಆಯ್ತಾ? ತಲೆ ಕೆಡಿಸ್ಕೊಳಕ್ ಹೋಗ್ತಾರೆ. ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದ್ರು ಹೇಳಿ, ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ, ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಇವಾಗ ಅವ್ರ ಮೊದ್ಲೇ ಭಯದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ? ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್. ಇಲ್ಲಿ ಯಾರ ಮನೆಗೂ ಹೋಗಲ್ಲ ಕಣೋ, ಏನೂ ಆಗಲ್ಲ. ಯಾರಿಗೂ ಗೊತ್ತಿರುತ್ತೆ ನಿಮ್ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಅದೇನು ನನ್ಗೆ ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬಾ ನೀನ್ ಮಾತಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಲೀವ್ ಮಾಡ್ಕೊಂಡೆ. ಈಗ ಆಗಿದ್ ಹಾಕೋಗಿದೆ ಕಣೋ. ಈಗ ನಾವು ಮುಂದೆ ಹಾ ಹೇಳಿ. ನೀನು ಬಿ.ಕಾಮ್ ಮಾಡಿದ್ದಲ್ಲ, ಮೊದಲ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸಲ್ಲಿತ್ತು. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಹಾಸನಲ್ಲೇ ಮೊದಲ ಡೈರಿ ಓಪನ್ ಆಗ್ತಿದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ. ನೋಡೋಣ, ಮಾಡ್ತೀನಿ. ಸರಿ ಅದು ಅವತ್ತು ಯಾರ ಜೊತೆ ಹೇಳ್ಕೊಂಡೆಂದಲ್ಲ, ಅದು ಅವನಿಂದ ಅವ್ನ ಮನೆಗೆ ಗೊತ್ತಾಗ ಮನೆಯವ್ರು ಅವ್ರಿಗೆ ಹೇಳಿದ್ದಾರೆ. ಹಲೋ. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಒಂಚೂರು ಕೇಳಿಸ್ಕೊ. ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನೀವು ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನು ಏನಂತ ಅರ್ಥ ಮಾಡ್ಕೊಳ್ಳೋದು. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ. ಈ ಜನ ಇದ್ದಾರೆ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಈಗ ವಿಷಯ ಆಗ ಹೋಗಿದೆ, ಅದು ಬೇಡ, ಅದು ಕುತ್ಕೊಂಡು ಮಾತಾಡೋಣ ಅಂತಾರೆ. ಆಯ್ತಾ? ತಲೆ ಕೆಡಿಸ್ಕೊಳಕ್ ಹೋಗ್ತಾರೆ. ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದ್ರು ಹೇಳಿ, ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ, ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಇವಾಗ ಅವ್ರ ಮೊದ್ಲೇ ಭಯದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ? ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್. ಇಲ್ಲಿ ಯಾರ ಮನೆಗೂ ಹೋಗಲ್ಲ ಕಣೋ, ಏನೂ ಆಗಲ್ಲ. ಯಾರಿಗೂ ಗೊತ್ತಿರುತ್ತೆ ನಿಮ್ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಅದೇನು ನನ್ಗೆ ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬಾ ನೀನ್ ಮಾತಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಲೀವ್ ಮಾಡ್ಕೊಂಡೆ. ಈಗ ಆಗಿದ್ ಹಾಕೋಗಿದೆ ಕಣೋ. ಈಗ ನಾವು ಮುಂದೆ ಹಾ ಹೇಳಿ. ನೀನು ಬಿ.ಕಾಮ್ ಮಾಡಿದ್ದಲ್ಲ, ಮೊದಲ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸಲ್ಲಿತ್ತು. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಹಾಸನಲ್ಲೇ ಮೊದಲ ಡೈರಿ ಓಪನ್ ಆಗ್ತಿದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ.